ಇವತ್ತು ನಮ್ಮ ಜೊತೆ ರೆಸಿಪಿ ಮಾಡಲಿಕ್ಕೆ ಇಬ್ರು ಗೆಸ್ಟ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಇವತ್ತು ಅಡುಗೆ ಮಾಡುವವರು ಬೇರೆ ಯಾರು ಅಲ್ಲ, ಕೇಶವಾಚಾರ್. If you a bad boy, step aside. Let me tell you all about the baddest gal. ಫೇಮಸ್ ವಶನಪ್ಪ ಕೇಶವಾಚಾರ್. ನಮಸ್ಕಾರ. ಅವ್ರ ಹತ್ರ ಮಾಡಿಸ್ಲಿಕ್ಕೆ ಇನ್ನೊಬ್ರಿದ್ದಾರೆ, ಅವ್ರ ಸೀನಿಯರ್. ಅವ್ರನ್ನ ವೆಲ್ಕಮ್ ಮಾಡೋಣ. ಬೇರೆ ಯಾರು ಅಲ್ಲ, ಅವರು ನಮ್ಮ ಅತ್ತೆ. ಓಕೆ, ಈಗ ಇವರಿಬ್ಬರಲ್ಲಿ ಯಾರು ಅಡಿಗೆ ಮಾಡ್ತಾರೆ? ಅಡಿಗೆ ನಾನು ಮಾಡೋದು, ಅವರು ಹೇಳಿಕೊಡೋದು. ಅವ್ರು ಹೇಳಿಕೊಡ್ತಾರೆ, ಇವ್ರು ಅಡುಗೆ ಮಾಡ್ತಾರೆ. ಈಗ ಇವತ್ತಿನ ರೆಸಿಪಿ ಏನು? ಹುಳಿ ಸಾರು. ಅದಕ್ಕೆ ಹುಳಿ ಸಾರು ಅಂದ್ರೆ ಹುಣಸೆ ಹುಳಿದು ಸಾರು. ಅತ್ತೆದು ಫೇಮಸ್ ಡಿಶ್ ಅದು, ಎಲ್ರಿಗೂ ಫೇವ್ರೆಟ್ ಅದು. ಅತ್ತೆ ಮಾಡೋದು ಅದು ನಾವು ಮಾಡಿದ್ರೆ ಟ್ರೈ ಮಾಡಿದ್ರೆ ಟೇಸ್ಟೇ ಬರೋದಿಲ್ಲ. ಅದಕ್ಕೆ ಅವ್ರು ಎಂತ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡ್ಬೇಕು ಲೈವ್ ಆಗಿ. ಇವ್ರ ಹತ್ರ ಮಾಡಿಸ್ತಿದ್ದಾರೆ, ಅದೇ ಟೇಸ್ಟ್ ಬರ್ತದೆ ಅಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಇವ್ರು ಮಾಡೋದಲ್ಲ. ನಂದು ಟೇಸ್ಟ್ ಬರ್ತದೆ. ಫಸ್ಟ್ ಅದಕ್ಕೆ ಎಂತೆಲ್ಲ ಬೇಕು ಅಂತ ನೋಡ್ಕೊಂಡು ಬರುವ. ಹೇಳಿ ಎಂತೆಲ್ಲ ಬೇಕಂತ. ಹುಣಸೆ ಹುಳಿ, ನೀರು, ಬಿಸಿ ನೀರು, ಮತ್ತೆ ಬೆಲ್ಲ, ಒಗ್ಗರಣೆಗೆ ಈರುಳ್ಳಿ, ಮೆಣಸು ಮತ್ತೆ ಸಾಸಿವೆ, ಎಣ್ಣೆ ಬೇಕು, ಪೆಪ್ಪರ್ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿ ನೀರು ಬೇಕು. ಮೊದಲಿಗೆ ಬಿಸಿ ನೀರು ಬೇಕಂತೆ. ಇವರು ಬಿಸಿ ನೀರನ್ನ ಬಿಸಿ ಮಾಡಿ ಇಟ್ಟಿದ್ದಾರೆ. ಈಗ ಹಾಕು. ನೀನು ಮಾಡಲಿಕ್ಕೆಲ್ಲ ನೀವೆಲ್ಲಿ ಮಿಡ್ಲಲ್ಲಿ ನಿಂತ್ಕೊಳ್ಳಿ. ಸ್ವಲ್ಪ ಹಾಕು. ಅದನ್ನು ಸ್ವಲ್ಪ ನೀವೇ ಕಲಿಸಿ. ಅದು ನಾನು ಇಟ್ಟದ್ದು ಮಾಡಲಿಕ್ಕೆ. ಇದುಂಟ ಅದು ಕೈಯಲ್ಲಿ ಕುಂಚಿದಾರಲ್ಲ? ಅಲ್ಲ, ಕೈಯಲ್ಲಿ ಕುಂಚಿರು. ಕೈ ತೊಳ್ದಿದ್ದೀರಾ? ಸಕಾಲ ತೊಳೆದಿದ್ದೇನೆ. ಸ್ವಲ್ಪ ಹೀಗೆ ಮಾಡಲಿ. ಮತ್ತೆ ಬೇಡ, ಅದು ಕೈಯಲ್ಲಿ ಮಾಡಿ. ಕೈಯಲ್ಲಿ ಮಾಡಿದ್ರೆ ರುಚಿ. ಸರಿ, ಹೀಗೆ ಮಾಡು. ಈಗೊಳ್ಳಿ, ಈಗ ಸೌಂಟು ತಗೊಂಡು ನಾವು ಇದನ್ನು ಹುಳಿಯನ್ನು ಹುಣಸೆ ಹುಳಿ, ಹುಳಿಯನ್ನು ಕಿವುಚಬೇಕು. ಸರಿ, ಇದು ಆಗಬೇಕು. ಮತ್ತೆ ಅದು ಸ್ವಲ್ಪ ಬಿಸಿನೀರಲ್ಲಿ ನೆನೆಯಲಿ. ಅಷ್ಟರಲ್ಲಿ ನೀವು ಇದು ಕಟ್ ಮಾಡಿ. ಸ್ವಲ್ಪ ಇರಲಿ, ಅದಿರಲಿ ಹಾಗೆ. ಸ್ವಲ್ಪ ಇದು ಈರುಳ್ಳಿ ಕಟ್ ಮಾಡುವ ಸರಿ ಆಗ್ತದೆ. ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಅದೇನು ಓಡುದು? ಓಡ್ಲಿಕ್ಕಿಲ್ಲಲ್ಲ. ಓಡ್ಲಿಕ್ಕೆ ಅದು ಈರುಳ್ಳಿ ಸಣ್ಣ ಸಣ್ಣ ಆಗಬೇಕು. ಅದು ಹಾಗೆ ಚಂದ. ಅತ್ತೆ ಇಷ್ಟು ಚಂದ ಕಟ್ ಮಾಡುವುದಿಲ್ಲ ಅವರಿಗೆ. ಸರಿಯಾಗ್ಲಿಲ್ಲ ಕಟ್ ಮಾಡಿದ್ದು. ಇದೆಲ್ಲ ಕಟ್ ಆಗ್ಲಿಲ್ಲ ನೋಡಿ. ಎಂತ ಮಾರ್ರೆ ಈ ಪುಂಜು ಎಂತ ಮಾರ್ರೆ. ಇಲ್ಲಿ ಒಂದು ಸಾಕ, ಎರಡು ಇನ್ನೊಂದು ಹಾಕೊಂಬಾರ್ರೆ. ನೀವು ಕುರೆ ಮಾಡುದು ಎಂತದು? ಪೇಟೆಯಲ್ಲಿ ಹೋದ್ರೆ ಈರುಳ್ಳಿ ಎಷ್ಟು ಬೇಕಾದ್ರೂ ಸಿಗ್ತದೆ, ಪೈಸೆ ಕೊಡ್ಬೇಕು. ಈರುಳ್ಳಿ ಸಿಪ್ಪೆ ತೆಗೆಯುವುದೆಲ್ಲ ಹೀಗೆ ವೇಸ್ಟ್ ಆದ್ರೂ ಪರವಾಗಿಲ್ಲ. ನಾವು ಮಾಡುವ ಕೆಲಸ ಎಲ್ಲ ಕ್ಲೀನ್ ಇರ್ಬೇಕು ನೋಡಿ. ಹೀಗೆ ನನಗೆ ಮತ್ತೆ ನನ್ನ ಮಗಳಿಗೆ ಕಣ್ಣೂರಿತದೆ, ಅದಕ್ಕೆ ನಾವು ಸ್ವಲ್ಪ ಆಚೆ ಹೋಗಿ ಬರ್ತೇವೆ. ಇಲ್ಲ, ಇದು ನೀವು ಒಟ್ರಾಸಿ ಅಂತ ಹೇಳ್ಬಾರ್ದು. ನಾವು ಅಷ್ಟು ಚಂದ. ಎಂತದದು? ಈಗ ಅಡ್ಡ ಕವುಚಿ ಹಾಕಿದ್ರೆ ಸರಿ ಬರ್ತದೆ. ಇದನ್ನು ಈರುಳ್ಳಿ ಕಟ್ ಮಾಡುವ ಸ್ಟೈಲೇ ಹೀಗೆ, ನಿಮಗೆ ಗೊತ್ತಿಲ್ಲ ಹಾಗೆ. ಈರುಳ್ಳಿ ದೊಡ್ಡದಾಯ್ತು. ಇಲ್ಲ ಇವರೇ, ನೀವು ಹಾಗೆ ಹೇಳ್ಬಾರ್ದು. ನಾವೀಗ ಮಾಡೋ ಪದಾರ್ಥ ಚಂದ ಆಗಬೇಕು. ಉದ್ದ ಗಿಡ್ಡ ಅದೆಲ್ಲ ಹಾಗೆ ಎಲ್ಲ ಹೇಳ್ಬಾರ್ದು. ನಾವು ಒಟ್ಟಾರೆ ಈಗ ನಮಗೆ ಮಾಡಿದ ಪದಾರ್ಥ ಟೇಸ್ಟ್ ಇರಬೇಕು. ಇದನ್ನು ಎಂತಂದರೆ ಅದನ್ನು ತೆಗೆದು ಪುರಿಂಚಿ ತೆಗೆದು ಇಲ್ದಕ್ಕೆ ಹಾಕಿ ಎಲ್ಲ ಈರುಳ್ಳಿ ಕಟ್ ಮಾಡುವಾಗ ನಮ್ಮ ಕಣ್ಣಲ್ಲೆಲ್ಲ ನೀರು ಬರ್ತದೆ ಮಾರ್ರೆ. ಅದು ಅಭ್ಯಾಸ ಇಲ್ಲ. ನೀರು ಬರೋದಿಲ್ಲ. ಅದೇ ನಮಗೆ ಅಭ್ಯಾಸ ಇಲ್ಲಲ್ಲ, ಹಾಗೆ ಕಣ್ಣಲ್ಲೆಲ್ಲ ನೀರು ಬರ್ತದೆ. ಅದನ್ನು ಚಂದ ಪುರಿಂಚಿ ಅಲ್ಲ, ಸರಿ ಅದನ್ನು ಹಿಂಡಿ ಅದನ್ನು ತೆಗೀತು ಚಂದ ಇದು ಮಾಡಬೇಕು. ಹಿಂಡಿ ತೆಗೆದು ಇದಕ್ಕೆ ಹಾಕಿ ಅಲ್ಲ ಹಿಂಡಿ ಅದನ್ನು ಹುಳಿಯನ್ನೇ ನೀರ ಹಾಗೇನೆ ಇರಲಿ, ನೀರು ಹಾಗೇನೆ ಇರಲಿ. ಉಳಿದದನ್ನೆಲ್ಲ ಇದಕ್ಕೆ ಹಾಕಿ. ಅಲ್ಲ, ಇದನ್ನು ಗಾಳಿಸ್ಬೇಕಾ? ಬೇಡಲ್ಲ, ಗಾಳಿಸುದಿಲ್ಲ. ಅದರಲ್ಲೇ ಇದು ನಾವು ತೆಗೆಯುವುದಲ್ಲ, ಸೋಸುದು ಸರ್. ಅದು ದೋಣಿ ಹಡಗು ಅಂತೇಳಿ ವ್ಯತ್ಯಾಸ ಉಂಟಲ್ಲ ಸ್ವಲ್ಪ ಹಾಗೆ. ಅಲ್ಲ, ಅದು ವ್ಯತ್ಯಾಸ ಉಂಟು. ಯಾಕಂದ್ರೆ ಹಡಗು ಬೇರೆ, ದೋಣಿ ಬೇರೆ.
ಕೈಯಲ್ಲಿ ಏಯ್ ಅಷ್ಟು ಬೇಡವಾ? ಇಷ್ಟು ಸಾಕಾ? ಸಾಕು, ಸ್ವಲ್ಪ ಹಾಕು. ಸಾಕಲ್ಲ? ಇನ್ನು ಸ್ವಲ್ಪ ಹಾಕ್ಬೇಕಾ? ಚೂರು ಹಾಕು, ಚೂರು ಚೂರು ಹೌದಲ್ವ ಅಂತ ಹೇಳಿ. ಹಾಂ ಹೌದಲ್ವಾ? ಸಾಕು ಹಾಕುದೇ? ಸಾಕು. ಇದರಲ್ಲಿ ಎಂತ ಬೆಲ್ಲದ್ದೆಲ್ಲ ನಾವು ಇದೀಗ ಪ್ರೆಸ್ಬೇಕಾ? ಪೆರಸು ಅದಕ್ಕೆ ನೀರಿಗೆ ಅಲ್ಲ ನೀರಿಗೆ ಹಾಕುದು. ಸಾಕ ಅಂತ ಕಳಸಿ ಹೀಗೆ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಲ್ಲ, ಮಿಕ್ಸ್ ಮಾಡಬೇಕು. ಹೀಗೆ ಯಾವುದು ಇದು ಅದರಲ್ಲಿ ಹುಳಿ ಮತ್ತೆ ಬೆಲ್ಲ. ಇದು ಈರುಳ್ಳಿ ತುಂಬಾ ಖಾರ ಉಂಟು, ಹೌದು. ಕಣ್ಣೆಲ್ಲ ಉರಿತದೆ. ಅದನ್ನು ಕಟ್ ಮಾಡೋದ್ರಲ್ಲಿ ಅದು ಈಗ ಹೀಗೆ ನಾವು ಮಿಕ್ಸ್ ಮಾಡಬೇಕು ನೋಡಿ. ಹಾಂ ಈಗ ಇವ್ರು ನಿಮ್ಗೆ ಅತ್ತಿಗೆ ಅಲ್ಲ? ಹೌದು. ನಿಮ್ಮ ಅತ್ತಿಗೆ ಬಗ್ಗೆ ಎರಡು ಒಳ್ಳೆಯ ಗುಣ. ಎರಡು ಒಳ್ಳೆಯ ಗುಣ. ಚಂದ. ಅವ್ರು ಹೇಗೆ ಅಂತ? ಅವರು ಪರವಾಗಿಲ್ಲ, ಒಳ್ಳೆ ಗುಣ ಉಂಟು ಅವರ ಹತ್ರ. ಮತ್ತೆ ಅಡಿಗೆ ಎಲ್ಲ ಚೆಂದ ಮಾಡ್ತಾರೆ. ಮತ್ತೆ ಮನೆಯಲ್ಲೆಲ್ಲ ಹೊಂದಾಣಿಕೆಯಾಗಿ ಹೋಗ್ತಿದ್ದಾರೆ ಅವರು ಎಲ್ಲರ ಹತ್ರ ಸಹ. ಕೆಟ್ಟದಿಲ್ಲ ಅವ್ರ ಹತ್ರ, ಎಲ್ಲ ಒಳ್ಳೆ ಗುಣಗಳೇ ಇರುವುದು ನಮ್ಮ ಮತ್ತಿಗೆ. ಇವರು ಮದುವೆಗೆ ಬರುವಾಗ ನೀವು ಎಷ್ಟು ಚಿಕ್ಕದಿದ್ರಿ, ಎಷ್ಟು ಎಂತ ಮಾಡ್ತಿದ್ರಿ ಆಗ? ನಾವಾಗ ಪ್ರೈಮರಿ ಸ್ಕೂಲಲ್ಲಿ ಇದ್ದೆ. ನಿಜ ಸ್ಕೂಲ್ಗೆ ಹೋಗ್ತಿದ್ರಾ? ಹೌದು. ಇವ್ರ ಮದುವೆಗೆ? ಹೌದಾ? ಎಷ್ಟೇ ಕ್ಲಾಸ್ ಇದ್ರಿ? ನಂದು ಸಾಧಾರಣ ಒಂದು 8th. ಹಾಂ 8th ಅಲ್ಲ 7th 8th. 7th 8th ಅಲ್ಲಿ ಇವರು ಮದುವೆಗೆ ಬರುವಾಗ. ಆದ್ರೆ ಈಗ ಉಂಟಲ್ಲ, ಇವರನ್ನು ಎಷ್ಟು ಗೋಳೈಕೋತಾರಂದ್ರೆ ಇವರು ಜಗಮಾವ ಎಲ್ಲ ಅತ್ತನ ಫ್ರೀ ಒಂದು ಫ್ರೆಂಡ್ಕ್ಕಿಂತ ಸಹ ತುಂಬಾ ಕ್ಲೋಸ್ ತರ ಮಾತಾಡಿಸ್ತಾರೆ. ಹೋಗಿ ಬರುವಾಗ ಉಪದ್ರ ಮಾಡುದು. ಇವಾಗ ಉಪದ್ರ ನನಗೆ ಉಂಟು, ತುಂಬಾ ಉಪದ್ರ ಮಾಡ್ತಾರೆ. ಹೌದೌದು. ಅದು ನಮ್ಗೆ ಹಾಗೆಲ್ಲ, ನಮ್ಗೆ ಎಲ್ಲರ ಹತ್ರ ಒಂದೊಂದು ಲೆಕ್ಕ ಒಂದು ತಮಾಷೆ ಮಾತಾಡಿಕೊಂಡು ಇದು ಮಾಡ್ಕೊಂಡು ಇರು ಅಂತ ಹೇಳಿ ನಮ್ಮೊಂದು ಫ್ರೆಂಡ್ಲಿ. ಹೌದು. ಹೇಗೆ ಹೋಗುವ? ಎಂತ ಮಾಡ್ಲಿಕ್ಕೆ ಈಗ? ಒಗ್ಗರಣೆ ಹಾಕ್ಲಿಕ್ಕೆ. ಈಗ ಒಗ್ಗರಣೆ ಇಡ್ಲಿಕ್ಕೆ ಬನಾಲೆ ಬೇಕು. ಬನಾಲೆ ಕನ್ನಡದಲ್ಲಿ ಎಂತ ಹೇಳ್ತಾರೆ? ಅದೇ ಬಾನಾಲೆ. ಇದನ್ನ ಎಲ್ಲಿಡ್ಬೇಕಾ? ಇಲ್ಲಿಡ್ಬೇಕಾ? ಅಲ್ಲಿ ಸಾಯ್ತು. ಇಲ್ಲಿಯಾ? ಸಾಕು. ಉರಿಸುದು ಬೇಡವಾ? ಉರಿಸಿದ್ ಬೇಡ. ಗ್ಯಾಸ್ ಉರಿಸುದು ಬೇಡವಾ? ಮತ್ತೆ ಉರಿಸದೆ ಆಗ್ತದೆ ಅದು. ಅಲ್ಲ ಉರಿಸುದು ಅಲ್ಲಿ ಇಲ್ಲಿ ಚೆನ್ನಾಗಿದೆ. ಆಮೇಲೆ ಸಾಕು. ಅದಕ್ಕೆ ಕಟ್ ಮಾಡಿ ಕಟ್ ಮಾಡ್ಲಿಕ್ಕಿಲ್ಲ, ಇಡೀ ಹಾಕುದು. ಎಂತದು ಮಾರ್ರೆ ಕಟ್ ಮಾಡಿ ಇಲ್ಲ, ಇಡೀ ಹಾಕು. ಈ ಪೊಂಜಿನ ಪೂರ ಬರ ಬಾತರ ಕೆಂಡ ಮಾರ್ರೆ ಮುಲು ಸಾರ್ಬೋದು ಸಾಂಬಾರ ಬೆರಳು ಹಾಕ್ಬೇಡ. ಕೈ ಹಾಕ್ಬೇಕು ಇದು. ಹಾಂ ಸ್ಪೂನ್ ಹಾಕಿ ಮಾರ. ಕೈ ಹಾಕ್ಬೇಕಾ ಕೇಳಿದ್ದು? ಕೈ ಹಾಕ್ಬಾರ್ದಂತೆ. ಕೈ ಹಾಕ್ಬೇಕು, ಅದು ನಂಗೆ ಗೊತ್ತಿಲ್ಲ ಮತ್ತೆ ಎಂತ ಆಗ್ತದೆ ಅಂತ. ಕೈ ಸರಿ ಕಾಯಿಲೆ ಇದು. ಹಾಂ ಸರಿ ಕಾಯ್ಬೇಕು. ಅದು ರಟ್ಟದೆ ಹಾಗೆ ನೀವು ಜಾಸ್ತಿ ಕಲಸಿದ್ರೆ. ಸ್ವಲ್ಪ ಇದು ಕಾಯ್ಲಿಲ್ಲ ಮಾರ್ರೆ. ಸಿಗ್ತಾರ ಅಂತ ಇಲ್ಲವಾ? ಸಾಕು 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 ನಿಲ್ಲಿಸಿ ಸಾಕು. ನಿಲ್ಲಿಸಿದ್ ಬೇಡ. ಹೌದು. ನಿಲ್ಲಿಸ್ಲಿಕ್ಕೆ ಎಂತ ಮಾರ ಗಾಡಿ ನಿಲ್ಲಿಸಿ ಅಂತ ಹೇಳಿಗೆ. ಇನ್ನು ಸ್ವಲ್ಪ ಹಾಕು. ಸ್ವಲ್ಪ ಹಾಕು. ಸಾಕು. ನೀರುಳ್ಳಿ ತಂದು ಇಡ್ಕೋ, ಅದೆಲ್ಲ ಪಟ ಆಗಲಿ. ಈಗ ಸೌಟ್ ಹಾಕ್ಬೇಕಾ? ನಿಲ್ಲು. ಅದು ನಮ್ಗೆ ಗೊತ್ತಿಲ್ಲಲ್ಲ. ಅದು ಓಡುದು ಯಾಕೆ? ನೀರುಳ್ಳಿ ನಾವು ಫಸ್ಟ್ ಮಾಡುದಲ್ಲ, ಅದು ಓಡ್ಲಿಕ್ಕಿಲ್ಲಲ್ಲ, ಅದು ಸ್ವಲ್ಪ ಕಾಯಿ. ಎಂತ ನಿಮ್ಮ ಶಿಷ್ಯ? ಹೌದು, ಸರಿ ಇಲ್ಲವ. ಸರಿ ಕೆಂಪಾಗ್ಬೇಕಂತ ಹೇಳ್ತಿದ್ದಾರೆ ಅವರು. ಕಪ್ಪಾದ್ರೆ ಎಂತ ಆಗ್ತದೆ ಅದು? ಕಪ್ಪಾದ್ರೆ ಎಂತ ಆಗುದಿಲ್ಲ, ಕರಚಿ ಹೋಗ್ತದೆ ಅಂತ. ಇದು ಹೇಳಿ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಫಾಸ್ಟ್ ಹೇಳಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕಪ್ಪು ಕುಂಕುಮ
ಕೆಂಪು ಕುಂಕುಮ ಕಪ್ಪು ಕೆಂಪುಮ ಕುಂಕುಮ ಕುಂಕುಮ ಕಮ್ ಕಮ್ ಕಮ್. ನಾನು ಫಸ್ಟ್. ಇದು ನಾವು ಹೀಗೆ ಇದು ಮಾಡುವಾಗ ಕುದಿಸುವಾಗ ನನಗೆ ದೀಪಾವಳಿದ್ದು ಮೇಗೆ ಹಚ್ಚಲಿಕ್ಕೆ ಹೀಗೆ ಇದು ಮಾಡ್ತಿದ್ದಾರೆ, ಅದೇ ನೆನಪಾಗ್ತಾ ಉಂಟಿದು. ಸಾಕು ಆಯ್ತು ಆಯ್ತು ಆಯ್ತು. ಸಾಕು. ಈಗ ಇನ್ನು ಆಯ್ತು, ತೆಗ್ದಾಯ್ತು. ನಿನ್ನೆ ಬಿಸಿ ಇಲ್ವಣ? ಇಲ್ಲ ಬಿಸಿಲ್ಲ. ಹಾಂ, ಇಂಚೆ ಆರತೆ ಉಂಟು. ಏನಕ್ಕೆ ಆರತಿ ಕೈಯಲ್ಲಿ ಎಣ್ಣೆ ಹಿಂಡು ಬೇಕಾ? ಅಲ್ಲ, ಇದನ್ನು ಇದನ್ನು ಉಪವಾಸ ಕಟ್ ಮಾಡಿದೆ ಆಗ್ಲಿಕ್ಕೆ ಇದಕ್ಕೆ ಇದು ಮಾಡುದು. ಇಲ್ಲ ಮರ, ಇದು ಈ ಮೆಣಸೆಲ್ಲ ಕೈಯಲ್ಲಿ ಕುಚ್ಚಿದು. ಸರಿ ಸರಿ ಸರಿ. ಎಂತ ಮಾರ್ರೆ, ಈ ಫಸ್ಟ್ ಅಲ್ಲ ಮುಖ ಒರೆಸ್ಬೇಕಲ್ಲ, ನಾನು ಫಸ್ಟ್ ಪುರಿಂಚು ಮಾರ್ರೆ ಈ ಮೆಣಸು. ಕೈ ಉರಿಬೋದು. ಇದು ಎರಡು ಕೈಯಲ್ಲಿ ಪುಂಚಬೇಕು, ಒಂದೇ ಕೈಯಲ್ಲಿ? ಒಂದೇ ಕೈಯಲ್ಲಿ, ಎರಡು ಕೈ ಇದು ಅಲ್ಲ. ಸ್ವಲ್ಪ ಡ್ರೈ ಜಾಸ್ತಿ ಆಯ್ತು, ಎಂತ ಮಾಡ್ಲಿಕ್ಕೆ. ಇನ್ನು ಇದನ್ನು ಅದಕ್ಕೆ ಹಾಕ್ಬೇಕಾ? ಅದಕ್ಕೆ ಹಾಕುದು. ಸ್ವಲ್ಪ ಪೆಪ್ಪರ್ ಹಾಕಿದ್ರಾ? ಪೆಪ್ಪರ್ ಹಾಕ್ಲಿಲ್ಲ ಮರ, ನೀವು ಸ್ವಲ್ಪ ಹೇಳ್ಬೇಕಲ್ಲ. ನಾವು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸ್ವಲ್ಪ, ಅಷ್ಟು ಬೇಡ, ಅಷ್ಟು ಬೇಡ, ಅಷ್ಟು ಬೇಡ, ಅಷ್ಟು. ಇರ್ಲಿ ಮಾರ್ರೆ, ಪೆಪ್ಪರ್ ಇದು ಒಳ್ಳೆ ಮೆಣಸಿದ್ದಲ್ಲ, ಹಾಕುವ. ಪೆಪ್ಪರ್ ಹಾಕಿ ಆಯ್ತು. ನಾವು ಈಗ ಪೆಪ್ಪರ್ ಹಾಕಿ ಈಗ ನಾವು ಕಲಸ್ಬೇಕಲ್ಲ, ಕಲಸಿದ್ದೇವೆ. ಇನ್ನೊಂದು ರುಚಿಗೆ ತಕ್ಕ ಒಂದು ಟೇಸ್ಟ್ ನೋಡಬೇಕು ಹೇಗೆ ಉಂಟು ಅಂತ ಗೊತ್ತಿಲ್ಲ, ರುಚಿಯಾಗಿ. ನೋಡಿ ಇಲ್ಲಿ ಹುಳಿ ಸಾರು ರೆಡಿ ಆಗಿದೆ. ಈಗ ನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನಮ್ಮ ಟೇಸ್ಟ್ ಮಾಡುವ. ಸತಿ ಊರಿ ಕಸ ಅಲ್ಲ ಇದು, ಮೆಣಸಿದ್ದು. ವಾ, ಹುಳಿ ಜಾಸ್ತಿ ಆಗಿ. ನಿಮ್ದು 90 ಬಾಡ್ಲೆ ಕಾಣ. ನೀವು ತಗೊಳ್ಳಿ, ಮತ್ತೆ ನಾನು ತಗೊಳ್ತೇನೆ. ನೀನು ಕುಡಿದು ಮತ್ತೆ ನೋಡುವ. ಅವ್ರಿಗೆ ನಂಬಿಕೆ ಇಲ್ಲ. ನೀ ಮಾಡಿದಲ್ಲ. ನನ್ನ ಮಾವ ಇದ್ರೆ ಉಂಟಲ್ಲ, ಇದನ್ನ ಎರಡು ಕುಡಿತಾರೆ, glass ಅಲ್ಲಿ. ಕುಡಿತಾರೆ. ಬಿಟ್ರೆ ಫುಲ್ ಖಾಲಿ ಮಾಡುವವರು. ಅಷ್ಟಕ್ಕೆ ನಾವು ಸ್ಟಾಪ್ ಮಾಡ್ತೀವಿ. ಅತ್ತೆಯ ಸ್ಪೆಷಲ್ ಹುಣಸೆ ಹುಳಿ ಸಾರು ಅಥವಾ ಹುಣಸೆ ಹುಳಿ ಸೂಪ್ ಅಂತ ಸಹ ಹೇಳ್ಬೋದು, ಯಾಕಂದ್ರೆ ಹಾಗೆ ಸಹ ಕುಡಿಯಬಹುದು ಅದಕ್ಕೆ. ಸೊ ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ಆಗ್ತದೆ. ನನಗೆ ಎಲ್ಲಿಯಾದರೂ ಹೋಗಿ ಬಂದು ಸುಸ್ತಾಗಿದೆ, ಬಾಯಿ ರುಚಿ ಇಲ್ಲ, ಟೈಮ್ ಇಲ್ಲ ಅಂದಾಗ ಕ್ವಿಕ್ಕಾಗಿ ಮಾಡುವಂತಹ, ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಒಂದು ರೆಸಿಪಿ ಇದು. ತುಂಬ ಚೆಂದ ಆಗ್ತದೆ. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು, ಸೂಪರ್ ಆಗಿ ಆಗ್ತದೆ. ನೀವು ಇದನ್ನ ಕುಡ್ದಿದ್ರಿ ಇವರು ಮಾಡೋದನ್ನ, ಅದು ಬಟ್ ಹೇಗೆ ಮಾಡೋದು ಅಂತ ಗೊತ್ತಿದೆ ನಿಮಗೆ? ಗೊತ್ತಿತ್ತು, ಸ್ವಲ್ಪ ಸ್ವಲ್ಪ ಆದ್ರೆ ಇಷ್ಟು ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ನಾಳೆ ಟ್ರೈ ಮಾಡ್ತೀರಲ್ಲ? ನಾಳೆ ಟ್ರೈ ಮಾಡ್ತೀನಿ. ಇವರ ಮನೆ ಇನ್ನೊಂದೇ ಸಾರು, ಸಾರು, ಹುಳಿ ಸಾರು. ಇಬ್ರು ಬಂದಿದಾರಲ್ಲ, ಇವರನ್ನ ಹಾಗೆ ಕಳಿಸ್ಲಿಕ್ಕೆ ನನ್ನ ಮನಸ್ಸು ಕೂಡ ಒಪ್ಪುದಿಲ್ಲ. ಅವರಿಗೆ ಏನಾದ್ರು ಕೊಡ್ಬೇಕಲ್ಲ, ಯಾಕಂದ್ರೆ ಅವರ ಟೈಮ್ ಎಲ್ಲ ನಮ್ಗೆ ಕೊಟ್ಟು ಬಂದಿದ್ದಾರೆ. ಸೊ ಅವರಿಗೆ ಏನಾದ್ರು ನಾವು ಗಿಫ್ಟ್ ಕೊಡುವ. ಕಜ್ಜಿಗೆ ಕೊಡು. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಸಂಧ್ಯಾ ಆಚಾರ್ ಅವರಿಗೆ ನಮ್ಮ ಪ್ರಸಿದ್ಧಿ ಕಡೆಯಿಂದ ಒಂದು ಗಿಫ್ಟ್. ಈಗ ಇನ್ನೊಂದು ಗಿಫ್ಟ್ ನಮ್ಮ ಕೇಶವಾಚಾರ್ ಅವ್ರಿಗೆ. ಓಪನ್ ಮಾಡಿ ಏನು ಅಂತ ನೋಡಿ, ಯಾಕಂದ್ರೆ ಇದ್ರೊಳಗೆ ಎಂತ ನನಗೆ ಸಹ ಗೊತ್ತಿಲ್ಲ. ಇವರಿಗೆ ಸೀರೆ, ಅವರಿಗೊಂದು ಬ್ಯಾಗ್. ಇದು ಇವರಿಗೆ ಆಗುದಿಲ್ಲ, ಹೆಂಡತಿ ಯೂಸ್ ಮಾಡ್ಬೇಕಷ್ಟೇ, ಹೆಂಡತಿ ಅವ್ರ ಮಗಳು. ವಿಡಿಯೋ ಮಾಡಿದ್ದಾರೆ ಎಲ್ಲ ಅಲ್ಲ ಇದು. ಇದರೊಳಗೆ ವಾಪಸ್ ಬೇರೆ ಉಂಟು ಮಾರ್ರೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸಿಗುವ. ಹಾಗೆಯೇ ಪ್ರಜ್ಞಾಸ್ ಫುಡ್ ಲ್ಯಾಬಲ್ಲಿ ಇನ್ನೊಂದು ಗೆಸ್ಟ್ ಜೊತೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Mama, Jelly Disco.